ರಂಜನಿ ಗರ್ಭಪಾತ ಮಾಡ್ಕೊಡ್ತೀನಿ ಅಂತ ಗಲಾಟೆ ಮಾಡ್ತಿದ್ರೆ ಅವಳನ್ನ ಎಳೆದು ಕೆನ್ನೆಗೆ ಬಾಸ್ತಾ ರುದ್ರ. ನನ್ನ ಅನುಮತಿನೇ ಇಲ್ಲದೆ ನನ್ನ ಮಗನ ಕೊಲ್ಲೋದಕ್ಕೆ ಹಕ್ಕು ನಿನ್ಗೆ ಯಾರೇ ಕೊಟ್ಟರು ಅಂತ ಗದರಿಸ್ದ. ಆ ಮಾತಿಂದ ದಬಾಯಿಸಿದಂತಾದ ರಂಜನಿ ಬಾಯಿ ಬಿಟ್ಕೊಂಡು ಹಾಗೆ ನೋಡ್ತಾ ನಿಂತಳು. ಆಗಲೇ ಅಲ್ಲಿಗೆ ಬಂದು ಕವಿತಾ, ನಾನು ಊಹೆ ನಿಜ ಆಯಿತು. ಈ ಹುಡುಗನೇ ರಂಜನಿ ಹೊಟ್ಟೆಯಲ್ಲಿರೋ ಮಗುವಿನ ತಂದೆ. ಇಷ್ಟೊತ್ತು ದೊಡ್ಡ ಮಹಾನುಭವಂತರ ನಾಟಕ ಆಡ್ದ. ಪಾಪ ಇವಳನ್ನ ಎಷ್ಟು ನೋಯಿಸಿದ್ದಾನೆ. ಆ ಮಾಲ್ತಿ ಇವನು ಒಳ್ಳೆಯವನು ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಾಳೆ. ಇವನಿಗೆ ಕೃತಜ್ಞತೆ ಅನ್ನೋದೇ ಇಲ್ಲ ಅಂತ ಕೋಪದಿಂದ ನೋಡಿದ್ಲು. ಅದೇ ಈ ಸಮಯದಲ್ಲಿ ಶಾಕ್ನಲ್ಲಿದ್ದ ರಂಜನಿ ಅವನನ್ನೇ ಕಣ್ಣು ಬಿಟ್ಟು ನೋಡ್ತಿದ್ರೆ ರುದ್ರ ಮಾತ್ರ ಅವಳ ಮುಂದೆ ಕೋಪದಿಂದ ಆಚೆ ಈಚೆ ಅಡ್ಡಾಡ್ತಿದ್ದ. ಅವನು ಹೇಳಿದ್ದನ್ನು ಅರಗಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದ ರಂಜನಿ ಮೆಲ್ಲಗೆ ಚೇತರಿಸ್ಕೊಳ್ತಾ, ಏನು ಸರ್ ನೀವು ಮಾತಾಡ್ತಿರೋದು? ನಿಜಕ್ಕೂ ನನ್ನ ಹೊಟ್ಟೆಯಲ್ಲಿರೋ ಮಗುವಿಗೆ ನೀವು ತಂದೆ ಹೇಗಾಗ್ತೀರಾ? ನನ್ನ ತಡೆಯೋಕೆ ನೀವು ಇಷ್ಟೊಂದು ದೊಡ್ಡ ಸುಳ್ಳು ಹೇಳಬೇಡಿ ಅಂದ್ಲು. ರಂಜನಿ, ಯಾರ್ದೋ ಮಗುವಿಗೆ ತಂದೆ ನಾನೇ ಅಂತ ಹೇಳ್ಕೊಳಕ್ಕೆ ನನಗೇನಾದರೂ ಹುಚ್ಚಾ? ಅಸಲಿಗೆ ನನಗೆ ಅವಶ್ಯಕತೆ ಏನಿದೆ? ನಾನು ನಿಜಾನೇ ಹೇಳ್ತಿದ್ದೀನಿ. ಆ ಮಗುವಿಗೆ ತಂದೆ ನಾನೇ. ಅದಕ್ಕೆ ಆ ಮಗುವಿನ ಜೀವ ಉಳಿಸೋಕೆ ಇಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ನಾನು ಅಂತಂದ. ಅವನ ಮಾತಿಗೆ ಇಳಿದ ಮೇಲೂ ರಂಜನಿಗೆ ಇನ್ನೂ ಗೊಂದಲವಾಗಿದ್ದರಿಂದ, ನಿಜಕ್ಕೂ ಏನಿದು? ಈ ವಿಷಯ ನನಗೆ ಮೊದಲೇ ಯಾಕೆ ಹೇಳಿಲ್ಲ ಅಂತ ಕೇಳಿದ್ಲು. ಹೇಗೆ ಹೇಳಿ? ಹೇಳಿದರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯೋ ಅನ್ನೋ ಭಯಕ್ಕೆ ಹೇಳಲಿಲ್ಲ ಅಷ್ಟೇ. ಆದರೆ ಈಗ ಹೇಳದೆ ವಿಧಿ ಇಲ್ಲ. ಹೇಗೂ ವಿಷಯ ಗೊತ್ತಾಗಿದೆ. ಪೂರ್ತಿಯಾಗಿ ಹೇಳ್ತೀನಿ ಕೇಳು. ಅಂದು ನಿನ್ನ ಪ್ರೇಮ ಮುರಿದು ಬಿದ್ದ ದಿನ ಗೆಳೆಯರ ಜೊತೆ ಸೇರಿ ಪೂರ್ತಿ ಕುಡಿದು ತೂರಾಡ್ತಿದ್ದೆ. ನಿನ್ನನ್ನು ಹಾಕ್ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲದೆ ಮನೆ ಹತ್ತಿರ ಬಿಡಬೇಕು ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನಾನು ಕೂಡ ಕುಡಿದಿದ್ದೆ. ನಿನ್ನನ್ನು ಅಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ನೀನು ಹಠ ಮಾಡ್ತಾ ಕದಲೇ ಇಲ್ಲ. ಆ ರಾತ್ರಿ ನಿನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗೋಕ್ಕಾಗದೆ ಅಲ್ಲೇ ಒಂದು ರೂಮ್ ತೆಗೆದುಕೊಂಡು ನಿನ್ನನ್ನು ಅಲ್ಲಿ ಮಲಗಿಸಿ ನಾನು ಹೋಗ್ತಾ ಇದ್ದೆ. ಆಗ ನೀನು ನನ್ನನ್ನು ತಡೆದೆ. ನಾನು ಬೇಡ ಬೇಡ ಅಂದರೂ ನನ್ನ ಮೇಲೆ ಬಿದ್ದು ನನ್ನ ಹತೋಟಿ ತಪ್ಪುವಂತೆ ಮಾಡಿದೆ. ಅಂದು ನಾವಿಬ್ಬರು ಒಂದಾದವು. ನಿನ್ನ ಲೈಫ್ನಲ್ಲಿ ಅದು ಎಷ್ಟನೇ ಸಲವೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ದೈಹಿಕವಾಗಿ ಹತ್ತಿರವಾಗಿದ್ದು ಅದೇ ಮೊದಲ ಸಲ. ಎಷ್ಟು ಜನ ಹುಡುಗಿಯ ಜೊತೆ ನನಗೆ ಸಂಬಂಧ ಇದೆ ಅಂತ ಗಾಳಿ ಸುದ್ದಿ ಬಂದರೂ ನಾನು ಯಾರ ಜೊತೆಯೂ ಇಷ್ಟೊಂದು ಹತ್ತಿರವಾಗಿರಲಿಲ್ಲ. ಅವ್ರ ಸಂತೋಷಕ್ಕಾಗಿ ನಾನು ಅವ್ರ ಜೊತೆ ಇದ್ದೇ ಅಷ್ಟೇ. ಆದರೆ ನನಗೆ ನೀನಂದರೆ ತುಂಬಾ ಇಷ್ಟ. ನಿನ್ನ ಜೊತೆ ಒಂದಾಗಿದ್ದಕ್ಕೆ ಇನ್ನು ಮುಂದೆ ಬೇರೆ ಯಾವುದಕ್ಕೂ ಲೈಫ್ನಲ್ಲಿ ಜಾಗ ಕೊಡದೆ ನಿನ್ನನ್ನು ಮದುವೆ ಆಗೋಕ್ಕೆ ರೆಡಿಯಾದೆ. ಹೋಗಲಿ ಬಿಡು, ನಿನ್ನ ಹೊಟ್ಟೆಲಿರೋ ಮಗುವಿಗೆ ತಂದೆ ನಾನೇ. ಆ ವಿಷಯ ಈಗ ಕ್ಲಿಯರ್ ಅಲ್ವಾ? ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮಗುವನ್ನು ಕೊಲ್ಲೋ ಹಕ್ಕು ನಿನಗಿಲ್ಲ ಅಂತ ಹೇಳಿದ ರುದ್ರ. ಆ ಮಾತಿಗೆ ರಂಜನಿ ಅವನ ಶರ್ಟ್ ಕಾಲರ್ ಹಿಡ್ಕೊಂಡು, ನಿಜಕ್ಕೂ ಬುದ್ಧಿ ಇಟ್ಟು ಮಾತಾಡ್ತಿದ್ಯಾ ಅಂದು. ಹಾಗಾದ್ಮೇಲೆ ನಾನು ಯಾವ ವ್ಯಕ್ತಿ ಜೊತೆ ಇದ್ನೋ ಅಂತ ತುಂಬ ಟೆನ್ಷನ್ ಮಾಡಿಕೊಂಡೆ. ಆಮೇಲೆ ಕೂಡ ಆಗಾಗ ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇನ್ನು ನಿನ್ನೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ತಲೆ ಕೆಟ್ಟು ಹೋಗಿದೆ. ನಿಜಕ್ಕೂ ತಂದೆ ಯಾರೋ ತಿಳಿಯೋದು ಈ ಮಗುವನ್ನು ನಾನು ಹೇಗೆ ಹೊರಲಿ ಅಂತ ಎಷ್ಟು ಭಯ ಪಡ್ತಾ ಇದ್ದೀನಿ ಗೊತ್ತಾ ನಿನಗೆ? ನೀನು ಮಾತ್ರ ಇದನ್ನೇನು ನನಗೆ ಹೇಳಿದೆ, ಮೇಲೆ ಬಂದು ಪ್ರೀತಿ ಇಷ್ಟ ಮದುವೆ ಅಂತ ಕೆಟ್ಟ ಟ್ಯಾಗ್ ಹಾಕ್ತಿದ್ಯಾ? ಅಸಲಿಗೆ ನಾನು ಇಷ್ಟೊಂದು ಮೋಸ ಮಾಡಬೇಕಂತ ನಿನಗೆ ಹೇಗೆ ಅನ್ನಿಸ್ತು? ಇದೇ ವಿಷಯ ನಾನು ಮೊದಲೇ ಯಾಕೆ ಹೇಳಲಿಲ್ಲ? ನಿನಗೆ ಈ ವಿಷಯ ಗೊತ್ತಿದ್ದೆ ಅಲ್ವಾ ನೀನು ನನ್ನನ್ನು ನಿನ್ನ ಆಫೀಸ್ಗೆ ಕರೆಸ್ಕೊಂಡಿದ್ದು? ಇದು ನಡೆದ ಮೇಲಲ್ವ ನೀನು ಪ್ರೀತಿ ಮದುವೆ ಅಂತ ನನ್ನ ಹಿಂದೆ ಬಿದ್ದಿದ್ದು? ಎಂಥ ಫ್ರಾಡ್ ನೀನು! ನಿಂದು ಹುಚ್ಚು ಪ್ರೀತಿ ಅಂದ್ಕೊಂಡು ನಾನು ಅಷ್ಟೇ ಹುಚ್ಚಿಯಾಗಿದ್ದೆ. ಅದೆಲ್ಲ ವೇಸ್ಟ್ ಆಫ್ ಟೈಮ್. ಥೂ, ನಿನ್ನಂಥವನಿಗಿಂತ ಆ ವಿಶ್ವಾನಿ ಮೇಲೂ ಎಲ್ಲವನ್ನೂ ನನಗೆ ತಿಳಿಸಿ ಮಾಡ್ದ. ನನಗೆ ಇಷ್ಟೊಂದು ಮೆಂಟಲ್ ಟೆನ್ಷನ್ ಕೊಡಲಿಲ್ಲ ಅಂತ ಆವೇಶದಿಂದ ಕಿರ್ಚಿದ್ಲು. ರುದ್ರ ಮೆಲ್ಲಗಳ ಕೈಗಳನ್ನ ಬಿಡಿಸ್ಕೊಳ್ತಾ, ನಿಜ, ನಾನು ನಿನ್ನ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದು ಇದು ನಡೆದ ಮೇಲೆಯೇ. ಆದರೆ ನಾನು ನಿನ್ನ ಕಾಲೇಜ್ ದಿನಗಳಿಂದ ಪ್ರೀತಿಸೋಕೆ ಶುರು ಮಾಡಿದ್ದು ನಿಜ. ಇದನ್ನು ನಂಬೋದು ಬಿಡೋದು ನಿನ್ನಿಷ್ಟ ಅಂದ. ಸಾಕು ಮಿಸ್ಟರ್ ರುದ್ರ, ಇನ್ನೂ ನಿನ್ನ ಹತ್ರ ಮಾತಾಡೋದು ಏನೂ ಇಲ್ಲ. ನಾನು ಈ ಮಗುವನ್ನು ಹೊರೋಕೆ ಇಷ್ಟಪಡ್ತಿಲ್ಲ. ಅದರಲ್ಲೂ ನಿನ್ನಂಥ ಮೋಸಗಾರನ ಮಗುವನ್ನು ನಾನು ಈ ಭೂಮಿ ಮೇಲೆ ತರೋದೇ ಇಲ್ಲ. ಈಗಲೇ ಅಬಾರ್ಷನ್ ಮಾಡಿಸ್ಕೊಳ್ತೀನಿ ಅನ್ನುತ್ತಾ ಡಾಕ್ಟರ್ ರೂಮ್ ಕಡೆ ಹೋಗೋದಕ್ಕೆ ನೋಡಿದ್ಲು ರಂಜನಿ. ಅವಳ ಕೈ ಹಿಡಿದು ಹಿಂದೆ ಹೇಳಿದ ರುದ್ರ, ಹೊಡೆದ್ರೆ ಮುಖ ಒಡೆದು ಹೋಗುತ್ತೆ. ಏನಾದರೂ ಹುಚ್ಚು ಹಿಡ್ದಿದ್ಯಾ? ಎಷ್ಟು ಹೇಳಿದ್ರು ಮತ್ತೆ ಗರ್ಭಪಾತ ಅಂತ ಅಂತಿದ್ಯಾ? ನಾನು ನಿನ್ನ ಮೋಸ ಮಾಡಿದ್ನಾ? ಎಲ್ಲಿ ಮೋಸ ಮಾಡಿದೆ ಹೇಳಿದ್ನಲ್ಲ. ಅಂದು ನಿನ್ನ ಬಲವಂತದಿಂದಲೇ ನಮ್ಮ ನಡುವೆ ಅದು ನಡೀತು. ನಿಜ ಹೇಳಬೇಕಂದ್ರೆ ಆ ಟೈಮ್ನಲ್ಲಿ ಕುಡ್ದಿದ್ರೂ ನನಗೆ ಪ್ರಜ್ಞೆ ಇತ್ತು. ಆದರೂ ನಿನ್ನನ್ನು ದೂರ ತಳ್ಳೋಕ್ಕಾಗಲಿಲ್ಲ. ಆ ವಿಷಯ ನಿನ್ನ ಹತ್ರ ಮುಚ್ಚಿಟ್ಟೆ ಅಷ್ಟೇ. ಹಾಗಂತ ನಿನ್ನನ್ನು ಕೈ ಬಿಡಬೇಕು ಅಂತ ಅಂದ್ಕೊಳ್ಳಿಲ್ವಲ್ಲ. ನೀನೀಗ ಪ್ರೆಗ್ನೆಂಟ್ ಅಂತ ಗೊತ್ತಾದ ಕೂಡಲೇ ನಿನ್ನನ್ನು ಬಿಟ್ಟು ಹೋಗಲಿಲ್ವಲ್ಲ.
ಮದುವೆ ಆಗ್ತಿದ್ದೀನಿ ಅಂತ ಅಂತಿದ್ದೀನಲ್ಲ, ಇನ್ನೇನು ಕಡಿಮೆ ಆಯ್ತು ನಿನಗೆ ಅಂತ ಕೇಳ್ದ. ಏನು ಕಡಿಮೆ ಆಯಿತು ಅಂತ ಕೇಳ್ತಿದ್ಯಾ? ಇಷ್ಟು ದಿನ ನಾನು ಪಟ್ಟ ನೋವಿನ ಕತೆ ಏನು? ಆಫೀಸ್ನಲ್ಲಿ ಗಾಳಿ ಸುದ್ದಿ ಹರಡಿತು. ನಿನ್ನೆಯಿಂದ ನಾನು ಎಷ್ಟು ಮಾನಸಿಕ ಹಿಂಸೆ ಅನುಭವಿಸ್ತೀನಿ ಅಂತ ನಿನಗೆ ಗೊತ್ತಾ? ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಈಗ ನಿನ್ನ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ ನಾನು ನಿನ್ನನ್ನು ಮದುವೆ ಆಗಬೇಕಾ? ನಿಜಕ್ಕೂ ಅದು ನಡೆಯೋದು ಕೆಲಸ ಅಂದ್ಲು ರಂಜನಿ. ಹೇಗೆ ನಡೆಯಲ್ಲ ಅಂತ ನಾನು ನೋಡ್ತೀನಿ ಅನ್ನುತ್ತಾ ಅವಳ ಕೈ ಹಿಡಿದು ಎಳಕ್ಕೊಂಡು ಹೋಗುವಂತೆ ಹೊರಗೆ ಕರ್ಕೊಂಡು ಹೋದ ರುದ್ರ. ಹಿಂದೆ ಕವಿತಾ ಕೂಡ ಬರ್ತಾ, ನಿಲ್ಲು ರುದ್ರ, ಏನಿದು? ಅವಳೀಗ ಒಬ್ಬಳೇ ಜೀವ ಅಲ್ಲ, ಯಾಕಷ್ಟೊಂದು ಓಟಾಗಿ ನಡ್ಕೊಳ್ತಿದ್ಯಾ? ಅವಳನ್ನ ಬಿಡು ಅಂತ ಕೇಳಿದ್ಲು. ತಕ್ಷಣ ನಿಂತ ರುದ್ರ ಕೋಪದಿಂದ ಕವಿತಾ ಕಡೆ ನೋಡಿ, ಆಂಟಿ ಪ್ಲೀಸ್, ಈ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ. ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗಿ, ರಂಜನಿಯನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವಳನ್ನು ಕಾರ್ನಲ್ಲಿ ಕೂರಿಸ್ತಾ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಕೂತ. ರಂಜನಿ ತಕ್ಷಣ ಕಾರ್ ಇಳಿಯಲು ನೋಡಿದ್ರೆ ಡೋರ್ ಲಾಕ್ ಮಾಡಿ ಅವಳಿಗೆ ಸೀಟ್ ಬೆಲ್ಟ್ ಹಾಕಿ ಕಾರ್ ಸ್ಟಾರ್ಟ್ ಮಾಡ್ದ. ಹಿಂದೆ ಬಂದ ಕವಿತಾ, ಅಯ್ಯೋ ರುದ್ರ, ಅವಳನ್ನ ಬಿಟ್ಬಿಡು, ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ನಿಜಕ್ಕೂ ಎಲ್ಲಿಗೆ ಹೋಗ್ತಿದ್ದೀರಿ? ಪ್ಲೀಸ್ ಡೋರ್ ಓಪನ್ ಮಾಡು, ನಾನು ಅವಳ ಹತ್ರ ಮಾತಾಡಿ ಸಮಾಧಾನ ಮಾಡ್ತೀನಿ ಅನ್ನುತ್ತಾ ಡೋರ್ ಹಿಡಿದು ಎಳೆಯಲು ಶುರು ಮಾಡಿದ್ಲು. ರಂಜನಿ ಕೂಡ ಲಾಕ್ ಆಗಿರೋ ಡೋರ್ ತಳ್ತಿದ್ಲು. ಆದರೆ ರುದ್ರ ಅವರನ್ನು ಸ್ವಲ್ಪವೂ ಲೆಕ್ಕಿಸದೆ ವೇಗವಾಗಿ ಕಾರ್ ಚಲಾಯಿಸ್ಕೊಂಡು ಹೋಗ್ಬಿಟ್ಟ. ಅವನು ಏನು ಮಾಡಲಿದ್ದಾನೆ ಅಂತ ಅರ್ಥವಾದ ರಂಜನಿ, ಏನು ಸರ್ ಇದು? ಯಾಕೆ ನನ್ನ ಇಷ್ಟೊಂದು ಹಿಂಸೆ ಮಾಡ್ತಿದ್ದೀರಿ? ಪ್ಲೀಸ್ ನನ್ನ ಬಿಟ್ಟು ಬಿಡಿ. ನಿಮ್ಗೆ ದೂರವಾಗಿ ಎಲ್ಲಾದರೂ ಹೋಗಿ ನಾನು ಬದುಕ್ತೀನಿ. ನಾನು ಈ ಮಗುವನ್ನು ಹೊರೋಕೆ ಈಗ ಸಿದ್ಧವಾಗಿಲ್ಲ ಅಂದ್ಲು. ಬಾಯಿ ಮುಚ್ಚು ರಂಜನಿ, ನೀನು ನನ್ನ ತಾಳ್ಮೆಯನ್ನು ತುಂಬ ಪರೀಕ್ಷೆ ಮಾಡ್ತಿದ್ಯಾ. ಇನ್ನು ಮುಂದೆ ನೀನು ಮಾತಾಡದೇ ಇದ್ದರೆ ತುಂಬ ಒಳ್ಳೆಯದು, ಇಲ್ದಿದ್ರೆ ನಾನೇನು ಮಾಡ್ತೀನೋ ನನಗೇ ಗೊತ್ತಿಲ್ಲ ಅಂತ ಕೋಪದಿಂದ ಹೇಳ್ದ ರುದ್ರ. ಅವನ ಕೋಪಕ್ಕೆ ಒಂದು ಕಡೆ ಭಯ ಆಗ್ತಿದ್ರು, ತನ್ನ ಲೈಫ್ ಮೇಲೆ ಅವನ ಅಧಿಕಾರ ಏನಂತ ತಿಳಿದೆ ಕೋಪದಿಂದ ಅವನನ್ನೇ ನೋಡ್ತಾ ಇದ್ಲು ರಂಜನಿ. ಯಾವುದನ್ನು ಲೆಕ್ಕಿಸದ ರುದ್ರ ಕಾರನ್ನು ವೇಗವಾಗಿ ಓಡಿಸ್ತಾ ಇದ್ದ. ಇನ್ನು ಹಿಂದೆ ನಿಂತ ಕವಿತಾ ಇನ್ನೂ ತಡ ಮಾಡೋದು ಸರಿಯಲ್ಲ. ತಕ್ಷಣ ಈ ವಿಷಯ ಮಾಲತಿಗೆ ಹೇಳಬೇಕು, ಆಮೇಲೆ ಅವಳು ಏನು ನಿರ್ಧಾರ ತಗೊಳ್ತಾರೋ ಅದರ ಮೇಲೆ ಮಾತಾಡಬಹುದು ಅಂತ ಆಕೆ ಮನೆಗೆ ಹೊರಟ್ಲು. ಮತ್ತೊಂದೆಡೆ ವೀರ ರೆಸ್ಟೋರೆಂಟ್ಗೆ ಹೋದಾಗ ಅನ್ಸೂಯ ತಕ್ಷಣ ರಂಜನಿ ನಂಬರ್ಗೆ ಫೋನ್ ಮಾಡಿದ್ಲು. ಅವಳ ಮೊಬೈಲ್ ಬ್ಯಾಗ್ನಲ್ಲಿರೋದ್ರಿಂದ ರಿಂಗ್ ಆಗೋ ಶಬ್ದ ಕೇಳಿಸಿ ಮೆಲ್ಲಗೆ ಮೊಬೈಲ್ ತೆಗೆದು ನೋಡಿದ ರಂಜನಿಗೆ ಅನ್ನೋನ್ ನಂಬರ್ ಕಾಣಿಸ್ತು. ಫೋನ್ ಎತ್ತಬೇಕಾ ಬೇಡವಾ ಅಂತ ಯೋಚಿಸ್ತಾ ಇರಬೇಕಾದ್ರೇ ಅವಳ ಕೈಯಲ್ಲಿದ್ದ ಫೋನ್ ಕಿತ್ಕೊಂಡ ರುದ್ರ ಅದನ್ನು ಸ್ವಿಚ್ ಆಫ್ ಮಾಡಿ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಎಸ್ದ. ಏನು ಸರ್ ನೀವು? ನನ್ನ ಫೋನ್ ನಾನು ಕೊಡಿ, ನಾನು ನಮ್ಮಮ್ಮನ ಹತ್ರ ಮಾತಾಡಬೇಕು ಅಂದ್ಲು ರಂಜನಿ. ಆಗಲ್ಲ, ಗರ್ಭಿಣಿ ಹೆಣ್ಮಕ್ಳು ಮೊಬೈಲ್ ಬಳಸಿದ್ರೆ ಮಗುವಿಗೆ ರೇಡಿಯೇಷನ್ ಪ್ರಾಬ್ಲಮ್ ಆಗುತ್ತೆ. ಇನ್ನು ಮುಂದೆ ನಿನಗೆ ಫೋನ್ ಕಟ್ ಅಂತಂದ ರುದ್ರ. ನನ್ನ ಮೇಲೆ ನಿಮ್ಮ ಅಧಿಕಾರ ಏನು ಸರ್? ನೀವು ಹೀಗೆ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ನಾನು ಸ್ವತಂತ್ರವಾಗಿ ಬದುಕಬೇಕು ಅಂತ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ಈ ರೀತಿ ಅಧಿಕಾರ ಮಾಡಬೇಡಿ, ನನ್ನ ಫೋನ್ ನಾನು ಕೊಡಿ ಅನ್ನುತ್ತಾ ಡ್ಯಾಶ್ಬೋರ್ಡ್ ಓಪನ್ ಮಾಡೋದಕ್ಕೆ ಹೋದ್ಲು ರಂಜನಿ. ಅವನು ತಕ್ಷಣ ಅವಳ ಕೈ ಮೇಲೆ ಟಕ್ಕನೆ ಹೊಡೆದ. ಅದಕ್ಕೆ ಕೈ ಹಿಂದೆ ತೆಗೆದುಕೊಂಡ ರಂಜನಿ, ಏನು ಸರ್ ಹೀಗೆ ನಡ್ಕೊಳ್ತಿದ್ದೀರಿ? ಹಸ್ಲಿಗೆ ಈಗ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅಂತ ಕೇಳಿದ್ಲು. ನೀನು ಅಂತ ಎಲ್ಲ ಅನ್ನೋ ಅವಶ್ಯಕತೆ ಇಲ್ಲ ಅಂತ ಅಂದೆ ಅಲ್ವಾ ಮಿಸ್ಟರ್ ರುದ್ರ ಅಂತ. ಹಾಗಂದರೆ ಸಾಕು ಅಂದ ರುದ್ರ. ನಾನೇನು ಕೇಳ್ತಿದ್ದೀನಿ, ಇವನೇನು ಹೇಳ್ತಿದ್ದಾನೆ ಅಂದ್ಕೊಂಡೆ ರಂಜನಿ. ಅದೆಲ್ಲ ಬೇಡ, ಈಗ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಮೊದಲು ಹೇಳಿ ಅಂದ್ಲು. ನೋ, ಈಗ ಹೇಳಲ್ಲ, ಅಲ್ಲಿಗೆ ಹೋಗೋವರೆಗೂ ಅದು ನಿನಗೊಂದು ಸರ್ಪ್ರೈಸ್ ಅಂದ ರುದ್ರ. ಅವನ ಧ್ವನಿಯಲ್ಲಿ ಇದ್ದಷ್ಟು ಕೋಪ ಈಗಿರಲಿಲ್ಲ. ಇದನ್ನು ಕಂಡು ರೇಗಿದ ರಂಜನಿ ತಕ್ಷಣ ಕಾರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ಲು. ಮೊದಲೇ ಲಾಕ್ ಆಗಿದ್ದರಿಂದ ಡೋರ್ ತೆರೀಲಿಲ್ಲ. ಸರ್ ಪ್ಲೀಸ್ ನನ್ನ ಬಿಡಿ, ನನ್ನ ಮನೆಗೆ ಹೋಗ್ತೀನಿ ಅಂದ್ಲು. ನೋ ವೇ, ನಿನ್ನನ್ನು ಈಗ ಬಿಟ್ಟರೆ ನೀನು ಅಬಾರ್ಷನ್ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀಯಾ? ಇನ್ನು ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ಸುಮ್ಮನೆ ಹಿಂದೆವರೆಗೆ ಕಣ್ಣು ಮುಚ್ಕೊ, 10 ನಿಮಿಷದಲ್ಲಿ ನಾವು ತಲುಪ್ತೀವಿ ಅಂತ ಹೇಳ್ದ ರುದ್ರ. ಇನ್ನು ಅವನು ಏನು ಹೇಳಿದ್ರು ಕೇಳಲ್ಲ ಅಂತ ಅರ್ಥವಾದ ರಂಜನಿ ಡ್ಯಾಶ್ಬೋರ್ಡ್ ಕಡೆ ಹಾಗೂ ರುದ್ರನ ಕಡೆ ಅತ್ತ ಇತ್ತ ನೋಡ್ತಾ ವಿಂಡೋಯಿಂದ ಆಚೆ ನೋಡೋದಕ್ಕೆ ಶುರು ಮಾಡಿದ್ಲು. ಮತ್ತೊಂದೆಡೆ ರಂಜನಿಗೆ ಮಾಡಿದ ಕಾಲ್ ಕಟ್ಟಾಗಿದ್ದಲ್ಲದೆ ಆಮೇಲೆ ಫೋನ್ ಸ್ವಿಚ್ ಆಫ್ ಬಂದಿದ್ದರಿಂದ ಇದೇನಿದು, ಈ ಹುಡುಗಿ ಫೋನ್ ಸ್ವಿಚ್ ಆಫ್ ಮಾಡಿದ್ದಾಳೆ, ಯಾಕೆ ಹೀಗೆ ಮಾಡಿದ್ಲು? ಬಹುಶಃ ಆಫೀಸ್ನಲ್ಲಿದ್ದಾಳೋ ಏನೋ, ಫೋನ್ ಮಾತಾಡಬಾರ್ದು ಅಂತ ಆಫ್ ಮಾಡಿರಬಹುದು ಅಂತ ಅಂದ್ಕೊಂಡು ಅನ್ಸೂಯ ರಂಜನಿಯನ್ನು
ಕೊನೆ ಸಲ ನೋಡಿದ್ದನ್ನು ನೆನೆಸ್ಕೊಂಡ್ಳು. ರೆಸ್ಟೋರೆಂಟ್ ಓಪನ್ ಆದ ದಿನ ರಂಜನಿ ಮತ್ತು ರುದ್ರ ಡಿನ್ನರ್ ಮಾಡೋದಕ್ಕೆ ಅಲ್ಲಿಗೆ ಬಂದಿದ್ದರು. ಅದೆಲ್ಲ ನೆನಪು ಮಾಡ್ಕೊಂಡು ಅನ್ಸೂಯಾಗೆ, ಹೌದು, ಅಂದು ನಾನು ನೋಡಿದೆ, ಈ ರಂಜನಿ ತನ್ನ ಬಾಸ್ ಜೊತೆ ತುಂಬ ಕ್ಲೋಸ್ ಆಗಿದ್ಲು. ಅವರು ಕೂಡ ಇವಳ ಜೊತೆ ಬಾಸ್ ಥರ ಇರದೆ ನಾರ್ಮಲ್ ಆಗಿದ್ದರು. ಅಂದರೆ ಇವರಿಬ್ಬರ ಮಧ್ಯೆ ಏನಾದರೂ ಸಂಬಂಧ ಇದೆಯಾ? ಅದೇ ನಿಜ ಆದರೆ ಈ ಹುಡುಗಿಯನ್ನು ವೀರಾಗೆ ಕೊಟ್ಟು ಮದುವೆ ಮಾಡಿದ್ರೆ ಅದು ಇನ್ನೊಂದು ತಪ್ಪಾಗುತ್ತೆ. ಈಗೇನು ಮಾಡಲಿ? ನಾನು ಇಲ್ದಿದ್ರೆ ವೀರ ಮತ್ತೆ ಒಬ್ಬಂಟಿ ಆಗ್ತಾನಲ್ಲ ಅಂತ ಆಲೋಚನೆಯಲ್ಲಿ ಬಿದ್ದಲು ಅನ್ಸೂಯ. ಮತ್ತೊಂದೆಡೆ ಮೌನಿತಾ ಆರೋಗ್ಯ ಮೆಲ್ಲಗೆ ಸುಧಾರಿಸ್ತಾ ಇದೆ. ಮಾಮೂಲಿಯಾಗಿ ತನ್ನ ಕೆಲಸಗಳನ್ನ ತಾನು ಮಾಡ್ಕೊಳ್ತಿದ್ದಾಳೆ. ಹೆಚ್ಚು ಸಮಯವನ್ನು ತಂದೆ ಮತ್ತು ಅಣ್ಣನ ಮಗಳ ಜೊತೆ ಕಳೀತಾ ಇದ್ದಾಳೆ. ಇನ್ನು ವಿರಾಜ್ ಕ್ರೆಡಿಟ್ ಕಾರ್ಡ್ ಕ್ಲೋಸ್ ಮಾಡಿದ್ದಕ್ಕೆ ಚಂದ್ರ ಮೇಲೆ ತುಂಬಾ ಜಗಳ ಮಾಡ್ದ. ಅವನನ್ನು ತಡೆಯಲಾಗದಲ್ಲ, ನಮ್ಮ ಹೇಳ್ದಕ್ಕೆ ಮಾಡಿದ್ದು ಅಂತ ಚಂದ್ರ ಹೇಳಿದ್ರಿಂದ ಆವೇಶವಾಗಿ ಮನೆಗೆ ಬಂದು ಮಮ್ಮಿ ಮಮ್ಮಿ ಅಂತ ಕಿರಿಸ್ದ ವಿರಾಜ್. ಆಗಲೇ ರೂಮ್ನಿಂದ ಆಚೆ ಬರ್ತಿದ್ದ ಮೌನಿತಾ ಮತ್ತು ಸುರಭಿ ಅವನ ಅರ್ಚಾಟವನ್ನು ನೋಡಿ ಭಯ ಬಿದ್ದು, ಏನಾಯಿತು, ಯಾಕೆ ಕಿರಿಸ್ತಿದ್ಯಾ ಅಂತ ಕೇಳಿದ್ಲು ಮೌನಿತಾ. ಮಮ್ಮಿ, ನಾನು ಕ್ರೆಡಿಟ್ ಕಾರ್ಡ್ ಕ್ಲೋಸ್ ಮಾಡೋಕ್ಕೆ ಡ್ಯಾಡಿಗೆ ಯಾಕೆ ಹೇಳಿದೆ? ಕ್ರೆಡಿಟ್ ಕಾರ್ಡ್ ಇಲ್ಲದೆ ನಾನು ಹೇಗೆ ಆಚೆ ಹೋಗಬೇಕು, ನನ್ನ ಫ್ರೆಂಡ್ಸ್ ಜೊತೆ ಹೇಗೆ ಎಂಜಾಯ್ ಮಾಡಬೇಕು ಅಂತ ಕೇಳಿದ ವಿರಾಜ್. ಇದು ನೀನು ಎಂಜಾಯ್ ಮಾಡೋ ವಯಸ್ಸಲ್ಲ, ಚೆನ್ನಾಗಿ ಓದಿ ಫ್ಯೂಚರ್ ಬಿಲ್ಡ್ ಮಾಡ್ಕೊಳ್ಳೋ ವಯಸ್ಸು. ಇನ್ನು ಮುಂದೆ ತಿಂಗಳಿಗೆ ಪಾಕೆಟ್ ಮನಿ ಅಂತ 10,000 ಕೊಡ್ತೀನಿ, ಜಾಗರೂಕತೆಯಿಂದ ಖರ್ಚು ಮಾಡ್ಕೊ ಅಂತ ಹೇಳಿದ್ಲು ಮೌನಿತಾ. ಇದು ತುಂಬ ಅನ್ಯಾಯ ಮಮ್ಮಿ, ನಾನು 10,000 ಅಂದರೆ 10 ನಿಮಿಷದಲ್ಲಿ ಖರ್ಚು ಮಾಡ್ತೀನಿ, ನನಗೆ ಅದು ಸಾಲಲ್ಲ. ನನ್ನ ಕ್ರೆಡಿಟ್ ಕಾರ್ಡ್ಸ್ ನನಗೆ ಕೊಡಿ ಅಂತಂದ ವಿರಾಜ್. ಕೊಡೋಕ್ಕಾಗಲ್ಲ, ಚೆನ್ನಾಗಿ ಓದು, ಕಾಲೇಜ್ ಟಾಪರ್ ಆಗ್ಬಾ, ಆವಾಗ 1,00,000 ಕೊಡ್ತೀನಿ. ಅಲ್ಲಿವರೆಗೂ ಕ್ರೆಡಿಟ್ ಕಾರ್ಡ್ ಸಿಗಲ್ಲ. ಇನ್ನು ರೇಸಿಂಗ್ಗೆ ಹೋಗೋದು, ಫ್ರೆಂಡ್ಸ್ ಜೊತೆ ಸುತ್ತೋದು ಇವೆಲ್ಲ ನಿಲ್ಲಬೇಕು ಅಂದ್ಲು ಮೌನಿತಾ. ಇದು ನನ್ನ ಲೈಫ್, ನನ್ನ ಇಷ್ಟ, ಅದೆಲ್ಲ ಹೇಳೋಕೆ ನೀನು ಯಾರು? ನನಗೆಲ್ಲದಕ್ಕೂ ಡ್ಯಾಡ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಂದ ವಿರಾಜ್. ಆ ಮಾತಿಗೆ ಅಷ್ಟೊತ್ತೂ ಸುಮ್ಮನೆ ಜಗಳ ಕೇಳಿಸ್ಕೊಳ್ತಿದ್ದ ಸುರಭಿ ಸಡನ್ನಾಗಿ ತನ್ನ ತಮ್ಮನ ಕೆನ್ನೆಗೆ ಬಾರಿಸಿ, ಏನು ಹೆಚ್ಚು ಮಾತಾಡ್ತಿದ್ಯಾ, ಇವಳು ನಮ್ಮಮ್ಮ, ಇವರು ಹೇಳಿದ ಮಾತು ಕೇಳಬೇಕು ಅಂದ್ಲು. ಸುರಭಿ ಹೊಡೆದಿದ್ದಕ್ಕೆ ಅಹಂಗೆ ಪೆಟ್ಟು ಬಿದ್ದು, ನೀನು ನನ್ನನ್ನು ಹೊಡಿತೀಯಾ ಅನ್ನತ್ತ ಅವಳನ್ನು ಹೊಡೆಯೋದಕ್ಕೆ ಕೈ ಎತ್ತದ ವಿರಾಜ್. ಅವನ ಕೈಯನ್ನು ಗಾಳಿಯಲ್ಲೇ ತಡೆದ ಸುರಭಿ, ಇನ್ನೂ ಹೆಚ್ಚು ಮಾಡಿದ್ರೆ ಮುಖ ಒಡೆದು ಹಾಕ್ತೀನಿ, ಮರ್ಯಾದೆಯಾಗಿ ಅಮ್ಮ ಅಪ್ಪ ಹೇಳಿದ ಹಾಗೆ ಕೇಳು ಅಂದ್ಲು. ಆಗಲೇ ಬೆಳಿಗ್ಗೆನಿಂದ ಡ್ರಗ್ಸ್ ಸಿಗದೆ ಹುಚ್ಚು ಹಿಡಿದಂತಾಗಿದ್ದ ವಿರಾಜ್ ಕೋಪ ತಡೆಯಲಾಗದೆ, ನೀನು ನನಗೆ ಏನು ಹೇಳೋದು, ಸುಮ್ಮನೆ ಇದ್ದರೆ ಎಲ್ಲರೂ ನನ್ನ ಮೇಲೆ ಅಧಿಕಾರ ತೋರಿಸ್ತಿದ್ದೀರಾ ಅನ್ನುತ್ತ ತಕ್ಷಣ ಸುರಭಿ ಕುತ್ತಿಗೆಯನ್ನು ಹಿಡ್ಕೊಂಡ. ಅದನ್ನು ನೋಡಿ ಮೌನಿತಾ ಬೆಚ್ಚಿ ಬಿದ್ದು, ಅರೇ ಅವಳನ್ನ ಬಿಡೋ ಅನ್ನುತ್ತ ವಿರಾಜ್ನನ್ನ ಹಿಂದೆ ಎಳೆಯೋದಕ್ಕೆ ನೋಡಿದ್ರು. ಆದರೆ ಈಗಿನ ಅವಳ ಆರೋಗ್ಯದ ಸ್ಥಿತಿಯಲ್ಲಿ ವಿರಾಜ್ನನ್ನು ಸ್ವಲ್ಪನೂ ಕದಲಿಸೋದಕ್ಕಾಗಲಿಲ್ಲ. ಇನ್ನು ಅವನನ್ನು ಕಂಟ್ರೋಲ್ ಮಾಡಲಾಗದೆ ಸೆಕ್ಯೂರಿಟಿ ಅಂತ ಜೋರಾಗಿ ಕೂಗಿದ್ಲು. ಕೂಡಲೇ ಆಚೆ ಇದ್ದ ಸೆಕ್ಯೂರಿಟಿ ಸಿಬ್ಬಂದಿ ಓಡಿ ಬಂದು ವಿರಾಜ್ನನ್ನ ಹಿಂದೆ ಎಳೆಯೋದಕ್ಕೆ ಟ್ರೈ ಮಾಡಿದ್ರು. ಆಗಲೇ ಕಿತ್ತಾಟಕ್ಕಿಳಿದಿದ್ದ ವಿರಾಜ್, ನನಗೀಗ ಹಣ ಬೇಕು, ಕೊಡ್ತೀರಾ ಇಲ್ವಾ ಅಂತ ಜೋರಾಗಿ ಕಿರ್ಸ್ತಿದ್ರೆ ಅವನ ಸ್ಥಿತಿ ಅರ್ಥ ಮಾಡಿಕೊಂಡ ಮೌನಿತಾ, ಇವನ್ನ ರೂಮ್ನಲ್ಲಿ ಹಾಕಿ ಬೀಗ ಹಾಕಿ ಅಂತ ಹೇಳಿದ್ಲು. ಕೂಡಲೇ ಸುರಭಿನ ಬಿಡಿಸಿ ವಿರಾಜ್ನ ರೂಮಲ್ಲಿ ಹಾಕಿ ಬೀಗ ಹಾಕಿದ್ರು. ಸುರಭಿ ಕೆಮ್ಮುತ್ತಾ ಕುತ್ತಿಗೆ ಮೇಲೆ ಕೈ ಇಟ್ಕೊಂಡು ಸೋಫಾದಲ್ಲಿ ಕೂತ್ಲು. ಸುರಭಿ, ನೀನು ಆರಾಮಾಗಿದೆಯಾ ಅಂತ ಮೌನಿತಾ ಅವಳನ್ನು ತಲೆ ಸವರ್ತಾ ಕೇಳಿದ್ಲು. ಹ್ಞೂ ಮಮ್ಮಿ, ನಾನು ಚೆನ್ನಾಗಿದ್ದೀನಿ ಅನ್ನುತ್ತಾ ಉಸಿರು ಸರಿಪಡಿಸ್ಕೊಂಡ್ಲು ಸುರಭಿ. ಮೌನಿತಾ ಡೈನಿಂಗ್ ಟೇಬಲ್ ಮೇಲಿದ್ದ ನೀರನ್ನು ತಂದು ಸುರಭಿಗೆ ಕೊಟ್ಟು ಕುಡಿ ಅಂದ್ಲು. ಒಂದು ಕ್ಷಣದ ಹಿಂದೆ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡ್ರೆ ಮೌನಿತಾಳಿಗೆ ಭಯ ಆಯಿತು. ಹಾಗಾಗ 5 ನಿಮಿಷ ಸುಮ್ಮನೆ ಇದ್ಲು. ಸ್ವಲ್ಪ ಹೊತ್ತಿಗೆ ಚೇತರಿಸ್ಕೊಂಡ ಮೌನಿತಾ ಪರಿಸ್ಥಿತಿ ಅಂದ್ಕೊಂಡದಕ್ಕಿಂತ ಕೆಟ್ಟದಾಗಿದೆ ಅಂತ ಅರ್ಥ ಮಾಡಿಕೊಂಡು ಕೂಡಲೇ ಒಬ್ಬ ಸೈಕಿಯಾಟ್ರಿಸ್ಟ್ಗೆ ಫೋನ್ ಮಾಡಿ ಮನೆಗೆ ಕರೆಸಿದ್ಲು. ಅವರು ಬಂದು ವಿರಾಜ್ನನ್ನು ಚೆಕ್ ಮಾಡಿ ಕೆಲವು ದಿನ ಅಡಿಕ್ಷನ್ ಸೆಂಟರ್ಗೆ ಸೇರಿಸಿ ಅಂದರು. ಮಗನನ್ನು ಅಲ್ಲಿ ಕಳಿಸೋದಕ್ಕೆ ತಾಯಿ ಮನಸ್ಸು ಒಪ್ಪದಿದ್ದರೂ ಮಗನ ಭವಿಷ್ಯಕ್ಕಾಗಿ ಒಪ್ಕೊಂಡ್ಳು. ಆಮೇಲೆ ವಿರಾಜ್ಗೆ ಮತ್ತು ಮದ್ದು ಕೊಟ್ಟು ಅವನನ್ನು ಸೆಂಟರ್ಗೆ ಕರ್ಕೊಂಡು ಹೋದರು. ತನ್ನ ನಿರ್ಲಕ್ಷ್ಯದಿಂದ ಮಗನ ಜೀವನ ಎಷ್ಟೊಂದು ಹಾಳಾಯಿತು ಅಂತ ಮೌನಿತಾ ಗಿಲ್ಟ್ ಫೀಲ್ ಆದ್ಲು. ಇದೆಲ್ಲ ಚಂದ್ರ ಮನೆಯಲ್ಲಿ ಇಲ್ಲದಿದ್ದಾಗ ನಡೀತು. ಒಂದು ವೇಳೆ ಇದ್ದರೂ ಮೌನಿತಾಳನ್ನು ಮೀರಿ ಅವನು ವಿರಾಜ್ಗೆ ಯಾವ ಸಹಾಯವನ್ನು ಮಾಡಲಾರ. ನಿಜಕ್ಕೂ ವಿರಾಜ್ ಬಗ್ಗೆ ಕಾಳಜಿ ತೋರಿಸೋ ಅಗತ್ಯ ಅವನಿಗಿಲ್ಲ ಅಂತ ಮೌನಿತಾಳಿಗೆ ಗೊತ್ತಿತ್ತು. ಇಷ್ಟು ದಿನ ಚಂದ್ರ ವಿರಾಜ್ಗೆ ಸಪೋರ್ಟ್ ಮಾಡೋದಕ್ಕೆ ಕಾರಣ ಅವನ ಸ್ವಾರ್ಥ.
ತನಗೆ ಸಪೋರ್ಟ್ ಆಗಿರ್ತಾನೆ ಅಂತ ಅವನನ್ನು ಇಷ್ಟ ಬಂದಂತೆ ಇರೋದಕ್ಕೆ ಬಿಟ್ಟಿದ್ದ ಚಂದ್ರ. ವಿಪರೀತ ಹಣ ಕೊಟ್ಟು ಸುತ್ತಲೇ ಬಿಟ್ಟಿದ್ದು ಇಂದು ಈ ಪರಿಸ್ಥಿತಿ ಕಾರಣ ಆಯಿತು. ಪರಿಸ್ಥಿತಿ ಹೀಗಿದ್ದರಿಂದ ಸುರಭಿ ವಾಪಸ್ ಹಾಸ್ಟೆಲ್ಗೆ ಹೋಗದೆ ಮೌನಿತಾಳ ಜೊತೆಗೇ ಇದ್ದಾಳೆ. ಆಗ ಮೌನಿತಾ, ಸುರಭಿ, ಈಗಾಗಲೇ ನಿನ್ನ ಕ್ಲಾಸಸ್ ಮಿಸ್ ಆಗಿವೆ, ನೀನು ಬೆಂಗಳೂರಿಗೆ ಹೋಗು, ಇಲ್ಲಿ ನನ್ನನ್ನು ನೋಡ್ಕೊಳ್ಳೋ ಕೆಲಸದವ್ರು ಇದ್ದಾರಲ್ಲ ಅಂತಂದ್ಲು. ಇಲ್ಲ ಮಮ್ಮಿ, ನಾನು ಹೋಗಲ್ಲ, ಡ್ಯಾಡಿಗೆ ಹೇಳಿ ನನ್ನ ಕಾಲೇಜಿಲ್ಲೇ ಬದಲಾಯಿಸು ಅಂದ್ಲು ಸುರಭಿ. ಬೇಡ ಬೇಡ, ಈ ವಾತಾವರಣದಿಂದ ನೀನು ದೂರ ಇರೋದೇ ಒಳ್ಳೆಯದು ಸುರಭಿ, ನನಗೂ ಅದೇ ಇಷ್ಟ. ಆದರೂ ಇನ್ನು ಎಷ್ಟು ದಿನ? ನಿಮ್ಮ ಬಾಬಾ ಬಂದ ಕೂಡಲೇ ಮದುವೆ ಬಗ್ಗೆ ಮಾತಾಡ್ತೀನಿ. ಮದುವೆ ಆದಮೇಲೆ ನೀನು ಸಂಸಾರ ಹೂಡಬೇಕಾಗಿರೋದು ಬೆಂಗಳೂರಿನಲ್ಲೇ ಅಲ್ವಾ ಅಂದ್ಲು ಮೌನಿತಾ. ಮದುವೆ ಅಂದ ಕೂಡಲೇ ಸುರಭಿಗೇನೋ ಹೊಸ ಫೀಲಿಂಗ್ ಆಯಿತು. ಆ ಸಂಭಾಷಣೆ ಕೇಳ್ತಿದ್ದೆ ಈಶ್ವರ್. ಇಂದು ಸಾಯಂಕಾಲ ವೀರೇಂದ್ರ ಬರ್ತಾನೆ ಅಂತಿದ್ದಾನೆ ಮೌನಿ. ಹೌದಾ, ಹಾಗಿದ್ರೆ ತುಂಬ ಒಳ್ಳೆಯದಾಯ್ತಣ್ಣ. ಇವತ್ತೇ ವೀರು ಹತ್ರ ಮಾತಾಡ್ತೀನಿ. ಅದಕ್ಕೆ ತಕ್ಕಂತೆ ಸುರಭಿಯನ್ನು ಬೆಂಗಳೂರಿಗೆ ಕಳಿಸ್ತೀನಿ ಅಂದ್ಲು ಮೌನಿತಾ. ಇಲ್ಲಿ ವೀರು ಅಂತಂದರೆ ವೀರೇಂದ್ರ, ವೀರ ಬೇರೆ, ವೀರು ಬೇರೆ. ಆ ಮಾತಿಗೆ ಸುರಭಿ ನಾಚಿ ತನ್ನ ರೂಮಿಗೆ ಹೊರಟೋದ್ಲು. ಹೋಗ್ತಾ ಇರೋ ಮಗಳನ್ನು ಪ್ರೀತಿಯಿಂದ ನೋಡ್ತಾ, ನಿನಗೆ ವೀರೇಂದ್ರ ಅಂದರೆ ಇಷ್ಟ ಇರೋ ಆಗಿದೆ, ನನ್ನ ನಿರ್ಧಾರ ತಪ್ಪಲ್ಲ. ನಿನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆ ಜವಾಬ್ದಾರಿ ಅವನ ಕೈಗೆ ಸಿಗುತ್ತೆ. ಆಗ ನನ್ನ ಮಕ್ಕಳ ಬಗ್ಗೆ ನನಗೆ ಚಿಂತೆ ಇರಲ್ಲ. ಇಲ್ದಿದ್ರೆ ಈ ಚಂದ್ರ ನಿಮ್ಮನ್ನು ಬದುಕೋದಕ್ಕೆ ಬಿಡಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಲು ಮೌನಿತಾ. ನನ್ನ ತಂಗಿ ತನ್ನ ಮಗನನ್ನು ಅತಿಯಾಗಿ ನಂಬ್ತಿದ್ದಾಳೆ. ಅವನೇನು ಇನ್ನೊಬ್ಬ ಹುಡುಗಿಯನ್ನು ಲವ್ ಮಾಡ್ತಾ ಸುರಭಿಯನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಇದರಿಂದ ಸುರಭಿ ಜೀವನ, ನನ್ನ ತಂಗಿಯ ಸಂಸಾರ ಏನಾಗುತ್ತೋ ಅಂತ ಈಶ್ವರ್ ಭಯಪಡ್ತಾ ಇದ್ದಾನೆ. ಮತ್ತೊಂದೆಡೆ ರುದ್ರ ರಂಜನಿಯನ್ನು ನೇರವಾಗಿ ತನ್ನ ಮನೆಗೆ ಕರ್ಕೊಂಡು ಹೋದ. ಅವನು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಸ್ವಲ್ಪನೂ ಊಹಿಸಿದ ರಂಜನಿ ವಿಚಿತ್ರವಾಗಿ ಅವನನ್ನೇ ನೋಡ್ತಿದ್ರೆ ಕಾರ್ ಹಿಡಿದ ರುದ್ರ ಅವಳ ಕಡೆ ಬಂದು ಡೋರ್ ಓಪನ್ ಮಾಡಿ ಕೈ ಚಾಚ್ದ. ಏನು ಸರ್, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಿ ನನ್ನನ್ನು ಅಂತ ಕೇಳಿದ್ಲು ರಂಜನಿ. ಇನ್ನು ಮುಂದೆ ನೀನು ಇರಬೇಕಾಗಿರೋದು ಇಲ್ಲೇ ಅಂತಂದ ರುದ್ರ. ನಾನು ಇಲ್ಲಿ ಯಾಕಿರಲಿ? ನಿಮ್ಮ ಮನೆಯಲ್ಲಿರೋ ಅಗತ್ಯ ನನಗಿಲ್ಲ, ನಾನು ನಮ್ಮನೆಗೆ ಹೋಗ್ತೀನಿ ಅಂತ ಹಠ ಮಾಡಿದ್ಲು ರಂಜನಿ. ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಬೇಡ, ನನಗಿಷ್ಟ ಆಗಲ್ಲ ಅನ್ನುತ್ತಾ ಅವಳ ಕೈ ಹಿಡಿದು ಆಚೆ ಎಳೆದ ರುದ್ರ. ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ, ನಾನು ಯಾಕಿಲ್ಲಿ ಇಡಬೇಕು? ನಿಮಗೆ ಮಗು ಬೇಕಾ ಅಥವಾ ಮಗುವಿನ ತಾಯಿ ಬೇಕಾ ಅಂತ ಕೇಳಲು ರಂಜನಿ. ಇಬ್ಬರೂ ಬೇಕು, ಅದಕ್ಕೆ ಜಾಗರೂಕತೆಯಿಂದ ನೋಡ್ಕೊಳ್ಳಲು ಮನೆಗೆ ಕರ್ಕೊಂಡು ಬಂದಿದ್ದೀನಿ ಅಂತಂದ ರುದ್ರ. ಆದರೆ ನೀವು ಹೀಗೆ ನಡ್ಕೊಂಡ್ರೆ ಯಾರಾದರೂ ಒಬ್ಬರು ಮಾತ್ರ ಇರ್ತಾರೆ ಅಂದ್ಲು ರಂಜನಿ. ಅವಳ ಮಾತಿಗೆ ಬರ್ತಿದ್ದಂತಹ ನಗು ತಡೆದು, ನಾನು ಹೇಳಿದಾಗ ಕೇಳಿದ್ರೆ ಪ್ರೀತಿಯಿಂದ ನೋಡ್ಕೊಳ್ತೀನಿ ಅಂತಂದ ರುದ್ರ. ನೀವು ಹೇಳಿದಾಗ ಕೇಳೋ ಅಗತ್ಯ ನನಗಿಲ್ಲ ಅಂದ್ಲು ರಂಜನಿ. ಹಾಗಿದ್ರೆ ನಿನ್ನನ್ನು ಹೀಗೆ ಹ್ಯಾಂಡಲ್ ಮಾಡೋದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನುತ್ತಾ ಅವಳನ್ನ ಡೋರ್ ಹತ್ರ ಕರ್ಕೊಂಡು ಹೋಗಿ ಮಮ್ಮಿ ಅಂತ ಜೋರಾಗಿ ಕರೆದ ರುದ್ರ. ಆಗಲೇ ಯಾವುದೋ ಫೋನ್ ಕಾಲ್ನಲ್ಲಿ ಮಾತಾಡ್ತಾ ಹೊರಬಂದ ವಸುಂಧರ ಮಗನ ಕರೆ ಕೇಳಿ ಫೋನ್ ಕಟ್ ಮಾಡಿ, ಏನು ರುದ್ರ ಅಂತ ಕೇಳ್ತಾ ಆಚೆ ಬಂದು ಮಗನ ಪಕ್ಕದಲ್ಲಿದ್ದ ರಂಜನಿಯನ್ನು ನೋಡಿ ಶಾಕ್ ಆದ್ಲು. ಮಮ್ಮಿ, ಹೊಸದಾಗಿ ಸೊಸೆ ಬಂದಾಗ ಮಾಡೋ ಸಂಪ್ರದಾಯ ಇರುತ್ತಲ್ಲ, ಆರತಿ ಮಾಡೋದು, ವೆಲ್ಕಮ್ ಮಾಡೋದು, ಹಾಗೆ ಹೋಗವೆಲ್ಲ ತನ್ನಿ. ಇವತ್ತು ತನ್ನ ಹೊಟ್ಟೆಯಲ್ಲಿ ನನ್ನ ಮಗುವಿನ ಜೊತೆ ಮನೆ ಒಳಗೆ ಬರ್ತಿದ್ದಾಳೆ ರಂಜನಿ ಅಂತಂದ ರುದ್ರ. ಆ ಮಾತಿಗೆ ವಸುಂಧರ ಅಕ್ಷರಶಃ ಗಾಬರಿಯಾಗಿ ಹೋದ್ಲು. ಮಮ್ಮಿ, ನಮ್ಮ ಮನೆ ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತಿರೋ ರಂಜನಿನ ಒಳಗೆ ಬರ ಮಾಡ್ಕೊ ಮಮ್ಮಿ ಅಂತ ಹೇಳ್ದ. ಆ ಮಾತಿಗಳು ಬೆಚ್ಚಿ ಬಿದ್ದು, ಏನು ಮಾತಾಡ್ತಿದ್ದೆ ನೀನು ಅಂತ ಕೇಳಿದ್ಲು. ಹೌದು ಮಮ್ಮಿ, ಇವಳು ಹೊಟ್ಟೆಯಲ್ಲಿ ನನ್ನ ಮಗು ಇದೆ, ಸೊ ನನ್ನ ಮಗುವಿಗೆ ವೆಲ್ಕಮ್ ಹೇಳು ಅಂತಿದ್ದೀನಿ ಅಂತ ಸಿಂಪಲ್ಲಾಗಿ ಹೇಳ್ದ ರುದ್ರ. ಏನು ಇವಳ? ನೀನು ಸೀರಿಯಸ್ ಆಗಿ ಹೇಳ್ತಿದ್ಯಾ ರುದ್ರ? ನಂಬಲಾಗದೆ ಕೇಳಿದ್ಲು ವಸುಂಧರ. ಖಂಡಿತ ಮಮ್ಮಿ, ಈ ವಿಷಯದಲ್ಲಿ ಜೋಕ್ ಯಾಕೆ ಮಾಡಲಿ, ಅವಳ ಗರ್ಭಿಣಿ ಅಂತಂದ ರುದ್ರ. ಆ ಮಾತಿಗೆ ವಸುಂಧರಳಿಗೆ ತಲೆ ಸುತ್ತದಂತಾಯಿತು. ಇದೆಲ್ಲ ಯಾವಾಗಾಯಿತು ಅಂತ ಕೇಳಿದ್ಲು. ಅದೆಲ್ಲ ದೊಡ್ಡ ಕತೆ ಮಮ್ಮಿ, ಸಿಂಪಲ್ಲಾಗಿ ಹೇಳ್ತೀನಿ ಕೇಳು. ನಾನು ಅವಳನ್ನ ಲವ್ ಮಾಡಿದೆ, ಇಬ್ಬರು ಅಚಾನಕ್ಕಾಗಿ ದೈಹಿಕವಾಗಿ ಒಂದಾದವು. ಈಗ ನನ್ನ ಮಗುವಿಗೆ ತಾಯಿ ಆಗ್ತಿದ್ದಾಳೆ. ಇಷ್ಟು ಸಾಕಲ್ವಾ? ಇನ್ನು ಸಂಪ್ರದಾಯದ ಪ್ರಕಾರ ಅವಳನ್ನ ಒಳಗೆ ಕರೆಸ್ಕೊ ಅಂತಂದ ರುದ್ರ. ಅಲ್ಲಿವರೆಗೂ ಅವ್ರ ಮಾತು ಕೇಳಿ ಬೇಸರಗೊಂಡಿದ್ದ ರಂಜನಿ, ಎಕ್ಸ್ಕ್ಯೂಸ್ ಮಿ ಸರ್, ನಿಜಕ್ಕೂ ನೀವೇನು ಮಾಡ್ತಿದ್ದೀರಾ ಅಂತ ನಿಮ್ಗಾದರೂ ಅರ್ಥ ಆಗ್ತಿದೆಯಾ? ನನ್ನ ಇಷ್ಟ ಇಲ್ಲದೆ ನನ್ನ ಹೇಗೆ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀರಾ?
ನಾನು ಮತ್ತೆ ಹೇಳ್ತಿದ್ದೀನಿ, ನನಗೆ ಈ ಮಗು ಬೇಡ, ನೀವು ಬೇಡ, ನಿಮ್ಮ ಆಸ್ತಿ ಬೇಡ, ನಿಮ್ಮ ಹತ್ರ ಕೆಲಸನೇ ಬೇಡ, ನನ್ನನ್ನು ಬಿಟ್ಟುಬಿಡಿ ಅಂದ್ಲು ರಂಜಿನಿ. ರುದ್ರ ಅವಳನ್ನ ಲೆಕ್ಕಿಸ್ದೆ. ಸುಮ್ಮನಿರು ಅಂತ ಹೇಳಿದೆ ಅಲ್ವ ರಂಜಿನಿ, ಮತ್ತೆ ಯಾಕೆ ಮಾತಾಡ್ತಿದ್ಯಾ, ಸುಮ್ಮನಿರು ಅಷ್ಟೇ ಅಂತ ತನ್ನ ಪುಟ್ಟ ಮಗುವನ್ನು ಗದರಿಸಿದ ಹಾಗೆ ಗದರಿಸಿ ವಸುಂಧರಾ ಕಡೆ ನೋಡಿ, ಮಮ್ಮಿ ನೀನು ವೆಲ್ಕಮ್ ಮಾಡ್ತೀಯಾ ಇಲ್ವಾ ಅಂದ. ಇಲ್ಲ ರುದ್ರ, ಇವಳು ಈ ಮನೆಗೆ ಸರಿ ಹೊಂದೋಳಲ್ಲ, ನಾನು ಇವಳನ್ನ ಕರೆಯಲ್ಲ ಅನ್ನುತ್ತಾ ಸಿಟ್ಟಿನಿಂದ ಒಳಗೆ ಹೋಗಿ ಸೋಫಾದಲ್ಲಿ ಕೂತರು ವಸುಂಧರಾ. ಮಗ ಅವಳ ಕಡೆ ಒಮ್ಮೆ ನೋಡಿ ರಂಜನಿಗೆ, ನೀನು ಇಲ್ಲೇ ಇರು, ಈಗಲೇ ಬರ್ತೀನಿ ಅಂತ ಒಳಗೆ ಹೋದ. ಈಗ ಇವನೇನಾದರೂ ಆರತಿ ಮಾಡ್ತಾನಾ ಅಂತ ವಸುಂಧರಾ ಕಂಗಾಲಾಗಿ ನೋಡ್ತಿದ್ಲು. ಮತ್ತೊಂದೆಡೆ ರುದ್ರ ಒಳಗೆ ಹೋಗ್ತಾ ಇದ್ದಂತೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ರಂಜಿನಿ ಗೇಟ್ ಕಡೆ ಓಡಿದ್ಲು. ಅಷ್ಟರ ರುದ್ರ ಕೆಲಸದವಳ ಹತ್ರ ಆರತಿ ತಟ್ಟೆ ರೆಡಿ ಮಾಡಿಸಿ ಅವಳ ಕರ್ಕೊಂಡು ಹೊರ ಬಂದ. ಆದರೆ ರಂಜಿನಿ ಗೇಟ್ ಹತ್ರ ಹೋಗ್ತಾ ಇರೋದು ಕಂಡು ನಕ್ದ. ರುದ್ರ ಸೆಕ್ಯೂರಿಟಿಗೆ ಸನ್ನೆ ಮಾಡಿದ್ರಿಂದ ಗೇಟ್ ಲಾಕ್ ಆಯಿತು. ರಂಜಿನಿ ಸೆಕ್ಯೂರಿಟಿಗೆ ಗೇಟ್ ತೆರೆಯೋದಕ್ಕೆ ಹೇಳಿದ್ರು ಅವನು ತೆರೀಲಿಲ್ಲ. ರಂಜಿನಿ ಹಿಂದೆ ತಿರುಗಿ ನೋಡಿದಾಗ ರುದ್ರ ನಗ್ತಾ ನಿಂತಿದ್ದ. ರಂಜಿನಿಗೆ ಕೋಪ ಬಂದು ಕಾಲು ನೆಲ ಕುಟ್ಟಿದ್ಲು. ರುದ್ರ ಅವಳ ಹತ್ರ ಬಂದು, ನೀನೀಗ ಅಮ್ಮ ಆಗ್ತಿದೆಯಾ, ಇಂತಹ ಬಾಲಿಶ ಬುದ್ಧಿ ಬಿಟ್ಟರೆ ಒಳ್ಳೆಯದು ಅನ್ನುತ್ತಾ ಅವಳನ್ನ ಎತ್ಕೊಂಡ. ಅವಳು ಕೂಗಾಡಿದ್ರು ಕೇಳಿದೆ ಅವಳನ್ನ ಎತ್ಕೊಂಡೆ ಮನೆ ಮುಂದೆ ತಂದ. ಕೆಲಸದವಳು ಆರತಿ ಮಾಡಿದ ಮೇಲೆ ಅವಳನ್ನ ಎತ್ಕೊಂಡೆ ಬಲಗಾಲಿಟ್ಟು ಮನೆಗೊಳಗೆ ಬಂದ. ಅದನ್ನು ನೋಡ್ತಿದ್ದ ವಸುಂಧರಾ, ರುದ್ರನಿಗೆ ನಿಜವಾಗಿಯೂ ಹುಚ್ಚಿಡ್ದಿದೆ ಅಂತ ಅಂದ್ಕೊಂಡ್ಳು. ರುದ್ರ ರಂಜಿನಿ ಸೋಫಾದಲ್ಲಿ ಕೂರಿಸಿ, ಇವಳಿಗೆ ಫ್ರೆಶ್ ಜ್ಯೂಸ್ ಕೊಡು ಅಂದ. ರುದ್ರ ವಸುಂಧರಾ ಪಕ್ಕ ಕೂತು, ಮಮ್ಮಿ ನೀನು ರಂಜಿನಿನ ಒಪ್ಕೊಳ್ಳೇಬೇಕು, ಯಾಕಂದರೆ ನನ್ನ ಮಗು ಅವಳು ಹೊಟ್ಟೆಯಲ್ಲಿದೆ, ನಿನಗೆ ಬೇರೆ ದಾರಿನೇ ಇಲ್ಲ ಅಂದ. ವಸುಂಧರಾ ಕೋಪದಿಂದ ಇಬ್ಬರನ್ನು ನೋಡಿದ್ಲು. ರಂಜಿನಿ ಕಿರಿಕಿರಿ ಅನುಭವಿಸ್ತಿದ್ಲು. ವಸುಂಧರಾ ಅವರು, ರುದ್ರ ಆ ಹುಡುಗಿಗೂ ನಿನ್ನ ಜೊತೆ ಇರೋದು ಇಷ್ಟ ಇಲ್ಲ, ಅವಳು ಕೂಡ ಮಗು ಬೇಡ ಅಂತಿದ್ದಾಳೆ, ಅಬೋಷನ್ ಮಾಡಿಸ್ತೀನಿ ಅಂತಿದ್ದಾಳೆ, ಅವಳನ್ನ ಯಾಕೆ ಹೀಗೆ ಬಲವಂತವಾಗಿ ಕಟ್ಟು ಹಾಕ್ತಿದ್ಯಾ ಅಂದ್ಲು. ಮಮ್ಮಿ ನನಗೆ ಅವಳು ಬೇಕು, ನನ್ನ ಇಡೀ ಜೀವನ ಅವಳ ಜೊತೆ ಇರಬೇಕು, ಇದರಲ್ಲಿ ಬದಲಾವಣೆಯೇ ಇಲ್ಲ ಅಂತಂದ ರುದ್ರ. ಅಂದರೆ ನನ್ನಿಷ್ಟ ನಿನಗೆ ಬೇಡ ಅಲ್ವಾ, ಸರಿ ನಿನ್ನಿಷ್ಟದಂತೆ ಮಾಡು, ಆದರೆ ಹೀಗೆ ಡೈರೆಕ್ಟಾಗಿ ಮನೆಗೆ ತರೋದು ತಪ್ಪು, ಮದುವೆ ಆದಮೇಲೆ ಕರ್ಕೊಂಡು ಬರಬೇಕಿತ್ತು ಅಂತ ವಸುಂಧರಾ ಎದ್ದು ಹೋದ್ಲು. ಅದು ಅವಳು ಒಪ್ಕೊಂಡಂತೆಯೇ ಅಂತ ರುದ್ರನಿಗೆ ಅನ್ನಿಸ್ತು. ಅವನು ರಂಜಿನಿ ಪಕ್ಕ ಕೂತು, ಮದುವೆ ಯಾವಾಗ ಮಾಡ್ಕೊಳ್ಳೋಣ ಅಂತ ಅಂದ. ಮದುವೆ ಅಲ್ಲ ಸರ್, ನಾನು ತಿಥಿ ಮಾಡಿ ಅಂತ ರಂಜಿನಿ ಸಿಟ್ಟಿನಿಂದ ಅಂದ್ಲು. ಸಾಕು ರಂಜಿನಿ, ಇಂಥ ಮಾತು ಬೇಡ ಅಂದ ರುದ್ರ. ಜ್ಯೂಸ್ ತಂದಾಗ ರಂಜಿನಿ ಅದನ್ನು ಕುಡಿದ್ಲು. ರುದ್ರ ಅವಳ ತುಟಿಯನ್ನು ಕರ್ಚಿಫ್ನಿಂದ ಒರೆಸ್ತಾ. ರಂಜಿನಿ ಸ್ವಲ್ಪ ಕೂಲಾಗಿ, ಸರ್ ಒಂದು ಮಾತು ಕೇಳ್ತೀರಾ ಅಂದ್ಲು. ಕೇಳು ಅಂದ ರುದ್ರ. ಸರ್ ನಿಮ್ಮ ಸ್ಟೇಟಸ್ ಬೇರೆ, ನಂದು ಬೇರೆ, ನಾನು ಮೊದಲೇ ವಿಶ್ವ ಜೊತೆ ಲಿವಿನ್ ರಿಲೇಷನ್ಶಿಪ್ನಲ್ಲಿದ್ದವಳು, ನಾವಿಬ್ಬರು ಇಷ್ಟು ಸಲ ಒಂದಾಗಿದ್ದೀವೋ ನಮಗೆ ಗೊತ್ತಿಲ್ಲ, ಅಂಥವಳು ನಿಮಗೆ ಯಾಕೆ, ನನ್ನ ಬಿಟ್ಟುಬಿಡಿ ಸರ್ ಅಂದ್ಲು. ರುದ್ರ ಶಾಂತವಾಗಿ, ಅದೆಲ್ಲ ನನಗೆ ಗೊತ್ತು, ನೀನು ಪಾಸ್ಟ್ ಬಗ್ಗೆ ನಂಗೆ ಚಿಂತೆ ಇಲ್ಲ, ನೀನು ನನ್ನ ಜೊತೆ ಇರಬೇಕು, ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡಿ ಮದುವೆ ಆಗ್ತೀನಿ ಅಂತಂದ. ರಂಜಿನಿಗೆ ಏನು ಹೇಳಬೇಕು ತಿಳಿಲೇ ಇಲ್ಲ. ರೂಮಿಗೆ ಹೋಗೋಣ ಬಾ, ಸ್ವಲ್ಪ ಹೊತ್ತು ಮಲಗು ಅಂತಂದ ರುದ್ರ. ನಾನು ರೂಮಿಗೆ ಬರಲ್ಲ ಅಂದ್ಲು ರಂಜಿನಿ. ಸರಿ ನೀನು ನನ್ನ ರೂಮ್ನಲ್ಲೇ ಇರು, ನಾನು ಬೇರೆ ರೂಮ್ನಲ್ಲಿ ಇರ್ತೀನಿ ಅಂತಂದ ರುದ್ರ. ಸರಿ ಆದರೆ ನನ್ನ ಮೊಬೈಲ್ ಕೊಡಿ, ಅಮ್ಮನಿಗೆ ಫೋನ್ ಮಾಡಬೇಕು ಅಂದ್ಲು ರಂಜಿನಿ. ರೂಮಲ್ಲಿ ಫೋನ್ ಇದೆ, ಅದರಲ್ಲಿ ಕಾಲ್ ಮಾಡು, ಮೊಬೈಲ್ ಕೊಡಲ್ಲ ಅಂದ ರುದ್ರ. ರಂಜಿನಿ ಸೋತು ಅವನ ರೂಮಿಗೆ ಹೋಗಿ ಮಲಗಿದ್ಲು. ರುದ್ರ ಕೆಲಸದವಳಿಗೆ ಅವಳನ್ನ ನೋಡ್ಕೊಳ್ಳೋದಕ್ಕೆ ಹೇಳಿ ಹೊರ ಹೋದ. ಮತ್ತೊಂದೆಡೆ ಅನ್ಸೂಯ ರಂಜಿನಿಗೆ ಕಾಲ್ ಮಾಡುತ್ತಲೇ ಇದ್ದಾಳೆ. ರಂಜಿನಿ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಇದರಿಂದ ಅವಳಿಗೆ ಕೋಪ ಬರ್ತಿದೆ. ಊಟ ನಿದ್ದೆ ಇಲ್ಲದೆ ಕಾಲ್ ಮಾಡುತ್ತಲೇ ಇದ್ದಾಳೆ. ಅಂದು ಮಧ್ಯಾಹ್ನ ವೀರ ಊಟಕ್ಕೆ ಬರಲಿಲ್ಲ. ಸಾಯಂಕಾಲ ವೀರ ಮನೆಗೆ ಬಂದಾಗ ಅವನ ಮುಖ ತುಂಬ ಸುಸ್ತಾಗಿ ಕಾಣ್ತಾ ಇತ್ತು. ಏನಾಯ್ತು ವೀರ, ಯಾಕೆ ಹೀಗಿದೆಯಾ ಅಂತ ಅನ್ಸೂಯ ಕೇಳಿದ್ಲು. ಏನಿಲ್ಲ ಅನ್ಸೂಯ, ಕೆಲಸದ ಮೇಲೆ ಆಚೆ ಹೋಗಿದ್ದೆ ಅಷ್ಟೇ, ಫ್ರೆಶ್ ಆಗಿ ಬರ್ತೀನಿ, ಊಟ ಮಾಡೋಣ ಅಂತಂದ ವೀರ. ಅನ್ಸೂಯ ಅಡುಗೆ ಮಾಡಿರಲಿಲ್ಲ, ಅವಳು ಫುಡ್ ಆರ್ಡರ್ ಮಾಡಿದ್ಲು. ವೀರ ಬಂದಮೇಲೆ, ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಣ, ರೆಡಿಯಾಗಿರು ಅಂತಂದ. ಅನ್ಸೂಯಾಗ ಆಶ್ಚರ್ಯ ಆಯಿತು. ನಿನಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ, ಈಗ ಯಾಕೆ ಅಂತ ಕೇಳಿದ್ಲು. ಕೆಲವೊಮ್ಮೆ ನಂಬಿಕೆ ಇಲ್ದಿದ್ರು ಕೆಲವು ಕೆಲಸ ಮಾಡಬೇಕು ಅಂದ ವೀರ. ನಾನು ಬದುಕ್ತೀನಿ ಅಂತ ಯಾರಾದರೂ ಹೇಳಿದ್ರಾ ಅಂದ್ಲು ಅನ್ಸೂಯ. ಹಾಗೇನಿಲ್ಲ, ನಾವು ಮೊದಲ ಸಲ ದೇವಸ್ಥಾನಕ್ಕೆ
ಹೋಗ್ತಿದ್ದೀವಿ, ಸ್ಪೆಷಲ್ ಆಗಿರಲಿ ಅಂತಂದ ವೀರ. ಇಬ್ಬರು ಊಟ ಮಾಡಿ ಬೆಡ್ರೂಮಿಗೆ ಹೋದರು. ವೀರ ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗ್ದ. ನೀನು ನನಗೆ ತಿಳಿಯದೆ ಏನಾದರೂ ಮಾಡ್ತಾ ಇದೀಯಾ ವೀರ ಅಂತ ಅನ್ಸೂಯ ಕೇಳಿದ್ಲು. ನಾನು ಏನು ಮಾಡಿದ್ರೂ ನಿನಗಿಷ್ಟ ಆಗುವಂಥದ್ದೇ ಮಾಡ್ತೀನಿ ಅಂತಂದ ವೀರ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.